ಹಲೋ ಮೈ ಬಿ ಸೈಡ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ರೆ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ಸೊ ಮುಂದೇನು ಚೆನ್ನಾಗಿರ್ತಾರೆ ಗೈಸ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ನೋಡ್ತೀವಿ ಅಂದ್ರೆ ಸ್ವಲ್ಪ ನಿಮಗೆ ಅಪ್ಕಮಿಂಗ್ ಇವೆಂಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಸೆಟ್ ಮಾಡ್ಕೊಳ್ಳಿ. ಏನಾದರೂ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ. ಹಾಗೆ ಇಬ್ಬರು ಮೂರು ಜನರ ಹತ್ರ ಶೇರ್ ಮಾಡ್ಬಿಡಿ, ಯಾಕಂದ್ರೆ ಅವರು ನಮ್ಮ ಅಪ್ಡೇಟ್ಸ್ಗಳನ್ನ ತಿಳಿಸ್ಕೊಳ್ಳಿ. ಹಾಗೆ ಗೈಸ್, ನಮ್ಮ ಬಿ ಝೆಡ್ ಫ್ಯಾಮಿಲಿ ಬಂದ್ಬಿಟ್ಟು 2K ಮೆಂಬರ್ ಇರೋದು, ಆದಷ್ಟು ಬೇಗ 3K ಮೆಂಬರ್ ಕಂಪ್ಲೀಟ್ ಮಾಡಿ ಓಕೆನಾ. ಸೊ ನಿಮ್ಮ ಜೊತೆಗೆ ಇನ್ನು ಸ್ವಲ್ಪ ನಿಮ್ಮ ಫ್ರೆಂಡ್ಸ್ನೆಲ್ಲ ನಮ್ಮ ಫ್ಯಾಮಿಲಿಗೆ ಸೇರಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಮಾತಾಡಿದ್ರೆ ಗೈಸ್, ಸೊ ಜನವರಿ ಫಸ್ಟ್ ವೀಕಲ್ಲೇ ಈ ಅಪ್ಡೇಟ್ ಬರುತ್ತೆ. ನನ್ನ ಪ್ರಕಾರ ಇದು ಜನವರಿ 4th ಬರ್ಬೋದು. ಸೊ ಲೆಸ್ ಇಸ್ ಮೋರ್ ಇವೆಂಟ್ ಅಂತ. ಸೊ ಇದ್ರ ಬಗ್ಗೆ ನಿಮ್ಗೆ ಎಲ್ಲರೂ ಗೊತ್ತೇ ಇರುತ್ತೆ. ನಿಮ್ಮ ಹತ್ರ ಏನಾದರೂ ಅಕಸ್ಮಾತ್ 0 ಡೈಮಂಡ್ ಇದ್ರೆ ನಿಮಗೆ 60% ಆಫ್ ಕೊಡ್ತಾರೆ. ಆ್ಯಂಡ್ ನಿಮ್ಮ ಹತ್ರ ಏನಾದರೂ 50 ಡೈಮಂಡ್ ಗಿಂತ ಹೆಚ್ಚು ಡೈಮಂಡ್ ಇದ್ರೆ ನಿಮಗೆ 40% ಆಫರ್ ಕೊಡ್ತಾರೆ. ಆ್ಯಂಡ್ ನಿಮ್ಮ ಹತ್ರ ಏನಾದರೂ ಜಾಸ್ತಿ ಡೈಮಂಡ್ಸ್ ಇದ್ರೆ 20%. ಆ್ಯಂಡ್ ನಿಮ್ಮ ಹತ್ರ ಏನಾದರೂ 300 ಡೈಮಂಡ್ ಗಿಂತ ಹೆಚ್ಚು ಡೈಮಂಡ್ಸ್ ಏನಾದರೂ ಇದ್ರೆ ಗೈಸ್ ನಿಮಗೆ 0% ಆಫರ್ ಕೊಡ್ತಾರೆ. ಬಟ್ ಗೈಸ್ ಏನಪ್ಪ ಮಾಡಿ ಅಂದ್ರೆ ನಿಮ್ಮ ಹತ್ರ ಡೈಮಂಡ್ ಎಲ್ಲ ಇದ್ರೆ ಅದರ ಇವೆಂಟ್ ಅಲ್ಲಿ ಸ್ಪಿನ್ ಮಾಡಿಬಿಟ್ಟು ಮತ್ತೆ ನೀವು ಏನಾದರೂ 60% ಡಿಸ್ಕೌಂಟ್ ತಗೊಂಡು ಬರೀ 160 ರೂಪಾಯಿಗೆ ಸೊ 520 ಡೈಮಂಡ್ ನ ಪರ್ಚೇಸ್ ಮಾಡ್ಕೋಬಹುದು. ಇದು ಒಂದು ಇವೆಂಟ್ ಗುರು ಬಂದ್ಬಿಟ್ಟು ನಮಗೆ ಜನವರಿ ಫಸ್ಟ್ ವೀಕಲ್ಲಿ ಕಾಣಕ್ಕೆ ಸಿಗುತ್ತೆ ಗುರು. ಸೊ ಇದು ಮಸ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ಯಾರ ಹತ್ರ ಆದ್ರೂ ಡೈಮಂಡ್ ಇದ್ರೆ ಫಸ್ಟ್ ಯಾವ್ದಾದ್ರು ಇವೆಂಟ್ ಅಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ಆಮೇಲೆ ಈ ಟಾಪ್ ಅಪ್ ಇವೆಂಟ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಯಾಕಪ್ಪ ಅಂದ್ರೆ ಕಮ್ಮಿ ಡೈಮಂಡ್ಗೆ ಸೊ ತುಂಬಾ ಡೈಮಂಡ್ ಸಿಗುತ್ತೆ ಗೈಸ್. ಹಾಗೆ ಗೈಸ್, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನೆಕ್ಸ್ಟ್ ಇವೋ ಬಂಡಲ್ ಬರುತ್ತಲ್ಲ, ಅದು ಸೊ ಟೋಕನ್ ಟವರ್ ಇವೆಂಟ್ ಅಲ್ಲಿ ಬರುತ್ತೆ. 4-5 ಮೊಟ್ಟೆ ಇರುತ್ತೆ. ಸೊ ಅದನ್ನೆಲ್ಲ ಕ್ಲೈಮ್ ಮಾಡ್ಕೊಂಡು ಈ ಬಂಡಲ್ ನ ಕ್ಲೈಮ್ ಮಾಡ್ಕೋಬೇಕು ಅಂತ. ಬಟ್ ಇವಾಗ ರೀಸೆಂಟ್ಲಿ ಇದ್ರದ್ದು ಅಪ್ಡೇಟ್ ಮಾಡ್ಬಿಟ್ಟವ್ರೆ. ಈ ಇವೆಂಟ್ ನ ಬಂದ್ಬಿಟ್ಟು ಟೋಕನ್ ಟವರ್ ಇವೆಂಟ್ ಅಲ್ಲಿ ಬರಲ್ಲ ಅಂತೆ. ಇದ್ರದ್ದು ಏನೇನು ರಿವಾರ್ಡ್ಸ್ ಎಲ್ಲ ಇರುತ್ತೆ ಅಂತ ಸ್ವಲ್ಪ ಇದೇ ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಏನೆಲ್ಲ ಸ್ಪೆಷಲ್ ರಿವಾರ್ಡ್ಸ್ ಸಿಗುತ್ತೆ ಅಂತ ಗೈಸ್. ಹಾಗೆ ನಾನು ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡ್ತಾ ಇರ್ಬೇಕಾದ್ರೆ ಒಂದು ಪೋಸ್ಟ್ ಸಿಕ್ತು ಓಕೆನಾ ಗುರು. ಸೊ ಈ ಪೋಸ್ಟ್ ಬಂದ್ಬಿಟ್ಟು ಫ್ರೀ ಫೈರ್ ಅವರಿಗೆ ಒಬ್ರು ಕನೆಕ್ಟ್ ಆಗೇ ಇರ್ತಾರೆ. ಬಟ್ ಇವಾಗ ಆಲ್ಮೋಸ್ಟ್ ದೊಡ್ಡ ಯೂಟ್ಯೂಬರ್ಸ್ ಇರ್ತಾರಲ್ವಾ ಪಾರ್ಟ್ನರ್ ಪ್ರೋಗ್ರಾಮ್ಶಿಪ್ ಅಲ್ಲಿ ಇರೋರು. ಸೊ ಅದೇ ಟೈಪ್ ಅಲ್ಲಿ ಇವರು ಒಬ್ರು ಅಂತ ಹೇಳ್ಬೋದು ಗುರು. ಸೊ ಇವ್ರದ್ದು ಪೋಸ್ಟ್ ಅಲ್ಲಿ ಬಂದ್ಬಿಟ್ಟು ಏನಪ್ಪಾ ಇತ್ತು ಅಂದ್ರೆ ಗೈಸ್, ಇವ್ರು ಏನಪ್ಪಾ ಕೊಟ್ಟಿದ್ದಾರೆ ಅಂದ್ರೆ ಸೊ ಇಲ್ಲಿ ಜನವರಿ 14th ನಿಮ್ಗೆ ಫ್ರೀ ಫೈರ್ ಯಾವಾಗ ಲಾಂಚ್ ಆಗುತ್ತೆ ಅಂತ ನ್ಯೂಸ್ ಸಿಗುತ್ತೆ. ಜನವರಿ 26, 2024 ಅಲ್ಲಿ ಸೊ ನಮ್ಮ ಫ್ರೀ ಫೈರ್ ಇಂಡಿಯಾ ಲಾಂಚ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಇದ್ರದ್ದು ಯಾವುದೇ ತರ ಕನ್ಫರ್ಮೇಶನ್ ಸಿಕ್ಕಿಲ್ಲ. ಯಾಕಪ್ಪ ಅಂದ್ರೆ ನನಗೆ ಚಿಕ್ಕದಾಗಿ ಇದೊಂದು ಲೀಕ್ ಸಿಕ್ತು, ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅಕಸ್ಮಾತ್ ಆಗಿರ್ಬೋದು 14ಕ್ಕೆ ಏನಾದ್ರು ನಮಗೆ ಇದ್ರ ಕನ್ಫರ್ಮ್ ಡೇಟ್ ಸಿಕ್ಕಿ. ಅಂಡ್ 26ಗೆ ಆಗಿರಲಿ ಇಲ್ಲ ಫೆಬ್ರವರಿಲೇ ಬಂದ್ಬಿಟ್ರು ಗೇಮು, ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬೋದು. ಸೊ ನನಗೆ ಇದೊಂದು ಲೀಕ್ ಸಿಕ್ತು ಗುರು. ಯಾಕಂದ್ರೆ ನನ್ನ ಬಿ ಸೆಟ್ ಫ್ಯಾಮಿಲಿಗೆ ಈ ಸುದ್ದಿ ತಿಳ್ಕೊಳ್ಳಿ, ನನ್ನ ಬಿ ಸೆಟ್ ಫ್ಯಾಮಿಲಿ ಕೂಡ ಅಂತ ಹೇಳ್ಬಿಟ್ಟು ನಿಮ್ಗೆ ಶೇರ್ ಮಾಡ್ಕೊಂಡೆ ಅಷ್ಟೇ. ಸೊ ಗೈಸ್, ಹಾಗೆ ಫ್ರೀ ಫೈರ್ ಇಂಡಿಯಾ ಏನಾದ್ರು ಜನವರಿಲಿ ಬಂದ್ಬಿಟ್ರೆ ತುಂಬಾ ಸಕ್ಕದಾಗಿರುತ್ತೆ. ನೆಕ್ಸ್ಟ್ ಇವೆಂಟ್ ಬಗ್ಗೆ ಮಾತಾಡೋದಾದ್ರೆ ಫ್ರೀ ಆಗಿ ತುಂಬಾ ಜನರು ಟಾಪ್ ಅಪ್ ಮಾಡಲ್ಲ ಅಂಡ್ ನನ್ನ ವಿಡಿಯೋ ನೋಡ್ತಾ ಇರ್ತೀರಾ ಅಂತವ್ರಿಗೆ ಹೇಳೋದಾದ್ರೆ ಗೈಸ್, ನೀವೆಲ್ಲ ಚಿಂತೆ ಮಾಡಕ್ ಹೋಗ್ಬೇಡಿ. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿದಿಲ್ಲ ಈ ಏಕೆ ಸ್ಕಿನ್ ಬಂದ್ಬಿಟ್ಟು ನಿಮ್ಗೆಲ್ರಿಗೂ ಪರ್ಮನೆಂಟ್ ಆಗಿ ಸಿಗ್ತಾ ಇದೆ. ಸೊ ಇದು ಬೇರೆ ಸರ್ವರ್ ಅಲ್ಲಿ ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದ್ರು ಬೇರೆ ಗನ್ ಸ್ಕಿನ್ ಕೊಟ್ಟರು ಯಾವ್ದಾದ್ರು ಒಂದು ಪರ್ಮನೆಂಟ್ ಸಿಗುತ್ತೆ. ಬಟ್ ನಾನು ಇವತ್ತು ನನಗೆ ಸಿಕ್ಕಿರೋ ಲೀಕ್ಸ್ ಪ್ರಕಾರ ಈ ಗನ್ ನ ಬಿಟ್ಟಿದ್ದಾರೆ. ಇದ್ರಲ್ಲಿ ಏನಪ್ಪಾ ಅಂದ್ರೆ 20 ಡೇಸ್ಗೆ 5 ಕ್ರೇಟ್ ಗಳನ್ನ ಕೊಡ್ತಾರಂತೆ. ಸೊ 5 ದಿವಸ ಲಾಗಿನ್ ಮಾಡಿದ್ರೆ ಸೊ 20 ಡೇಸ್ ಅಂತ ಕ್ರೇಟ್ಸ್ ಕೊಡ್ತಾರಂತೆ. ಇದರಲ್ಲಿ ಏನಪ್ಪಾ ಸ್ಪೆಷಲ್ ಪರ್ಮನೆಂಟ್ ಹೇಗೆ ಸಿಗುತ್ತೆ ಅಂದ್ರೆ ಸೊ ಯಾವುದೇ ಗನ್ ಆಗಿರಲಿ ನೀವು 100 ದಿವಸಕ್ಕೆ ಏನಾದ್ರು ನಿಮ್ಮ ಹತ್ರ ಸಿಕ್ತು ಅಂದ್ರೆ ಸೊ ಅದು ಗನ್ ಆಟೋಮೆಟಿಕ್ಲಿ ಪರ್ಮನೆಂಟ್ ಆಗಿ ಕನ್ವರ್ಟ್ ಆಗುತ್ತೆ ಗುರು. ಸೊ ಇದು ಬಂದ್ಬಿಟ್ಟು 100 ದಿವಸ ಕೊಡ್ತಾ ಇದಾರೆ ಅಂದ್ಮೇಲೆ ಇದು ಪರ್ಮನೆಂಟ್ ಆಗಿ ನಿಮಗೆ ಸಿಗೋ ಚಾನ್ಸಸ್ ಹೆಚ್ಚಿರುತ್ತೆ. ಸೊ ಈ ಇವೆಂಟ್ ನ ಕಂಪ್ಲೀಟ್ ಮಾಡಿ ಡೈಲಿ ಲಾಗಿನ್ ಮಾಡಿ ಕ್ಲೈಮ್ ಮಾಡ್ಕೊಂಡು ಈ ಗನ್ ಪರ್ಮನೆಂಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಪರವಾಗಿಲ್ಲ ಗನ್ ಸುಮಾರಾಗಿ ಐತೆ ಸ್ಕಿನ್, ಯಾರಾದ್ರೂ ಟಾಪ್ ಅಪ್ ಮಾಡಲ್ಲ ಅಂತವ್ರಿಗೆ ಹೇಳಿದ್ರೆ. ಆಯ್ನ ಗೈಸ್, ಇಲ್ಲೊಂದು ಕ್ರೇಟ್ ತೋರಿಸ್ಕೊಡ್ತಾ ಇದೀನಿ. ಇದು ಬಂದ್ಬಿಟ್ಟು ಬೇರೆ ಸರ್ವರ್ ಅಲ್ಲಿ ಒಂದು ಕ್ರೇಟ್ ಕೊಟ್ಟಿದ್ದಾರೆ. ಇದರಲ್ಲಿ ಬಂದ್ಬಿಟ್ಟು 4-5 ತರ ಗ್ಲೂವಲ್ ಸ್ಕಿನ್ ಕೊಟ್ಟಿದ್ದಾರೆ. ಸೊ 5 ತರ ಗ್ಲೂವಲ್ ಅಲ್ಲಿ ಸೊ ಯಾವ್ದು ಬೇಕೋ ಅದನ್ನ ಚಾಯ್ಸ್ ಮಾಡ್ಕೋಬಹುದಂತೆ. ನೀವು ನಿಮ್ಗೆ ಯಾವ್ದು ಇಷ್ಟ ಅದನ್ನ ಚಾಯ್ಸ್ ಮಾಡ್ಕೊಂಡು ಯಾವ್ದಾದ್ರು ಒಂದು ಗ್ಲೂವಲ್ ಸ್ಕಿನ್ ಫ್ರೀ ಆಗಿ ತಗೋಬಹುದಂತೆ. ಬಟ್ ಇದು ಬೇರೆ ಸರ್ವರ್ ನಾನು 3-4 ಸರ್ವರ್ ಅಲ್ಲಿ ನೋಡಿದೆ. ಸೊ ಎಲ್ಲಾ ಸರ್ವರ್ ಅಲ್ಲಿ ಕೊಟ್ಟಿದ್ದಾರೆ. ನಮ್ಮ ಇಂಡಿಯನ್ ಸರ್ವರ್ ಅಲ್ಲಿ ಇದು ನನ್ನ ಪ್ರಕಾರ ನನಗೆ ಸಿಕ್ಕಿರೋ ಲೀಕ್ಸ್ ಪ್ರಕಾರ ಇದು ಒಂದು 50% ಚಾನ್ಸ್ ಇದೆ ಬರೋ ಚಾನ್ಸ್. ಏನಾದ್ರು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇದೇ ಗ್ಲೂವಲ್ಸ್ ಅಂತ ಹೇಳಕ್ಕಾಗಲ್ಲ. ಸೊ ಬೇರೆ ಗ್ಲೂವಲ್ ಸ್ಕಿನ್ ಕೊಡ್ಬೋದು. ಬಟ್ ಗ್ಲೂವಲ್ ಇವೆಂಟ್ ಯಾವ್ದಾದ್ರು ಒಂದು ಬಂದೇ ಬರುತ್ತೆ. ನ್ಯೂ ಇಯರ್ ಸ್ಪೆಷಲ್ ಅಂದ್ರೆ ವಿಂಟರ್ ಸ್ಪೆಷಲ್ ಯಾವ್ದಾದ್ರು ಒಂದು ಸ್ಪೆಷಲ್ ಆಗಿ ನಿಮ್ಗೆ ಈ ಗ್ಲೂವಲ್ ಸ್ಕಿನ್ ಕೊಟ್ಟೆ ಕೊಡ್ತಾರೆ ಓಕೆನಾ. ಸೊ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾವ್ದಾದ್ರು ಇವೆಂಟ್ಸ್ ಫ್ರೀ ಆಗಿ ಬಂದ್ಬಿಟ್ರೆ ಪಟ್ ಅಂತ ಕ್ಲೈಮ್ ಮಾಡ್ಕೊಳ್ಳಿ ಗುರು. ಹಾಗೆ ಗೈಸ್, ಇಲ್ಲಿ ಸ್ಕ್ರೀನ್ ಮೇಲೆ ಒಂದು ಮೋಕೋ ಸ್ಟೋರ್ ಕಾಣ್ತಾ ಇದೆಯಲ್ಲ. ಸೊ ಇದು ಆಲ್ರೆಡಿ ಇವತ್ತು ಬಂದಿರುತ್ತೆ. ಸೊ ಇವಾಗ ನಾನು ವಿಡಿಯೋ ನೋಡ್ತಾ ಇದ್ದಾರೆ. ವಿಡಿಯೋ ನೋಡಾದ್ಮೇಲೆ ಗೇಮ್ ಓಪನ್ ಮಾಡಿ ನೋಡಿ. ಸೊ ಈ ಇವೆಂಟ್ ಆಲ್ರೆಡಿ ಬಂದಿರುತ್ತೆ ಮೋಕೋ ಸ್ಟೋರ್ ಅಂತ ಹೇಳ್ಬೋದು. ಸೊ ಇದ್ರಲ್ಲಿ ಬಂದ್ಬಿಟ್ಟು ಯಾವ್ದು ಚೆನ್ನಾಗಿಲ್ಲ ಗುರು. ಸುಮ್ಮನೆ ಇದಕ್ಕೆ ಡೈಮಂಡ್ ಸ್ಪೆಂಡ್ ಮಾಡ್ಕೋಬೇಡಿ. ಯಾವ್ದು ಇಲ್ಲಿ ಕಾಣ್ತಾ ಇದೆಯಲ್ಲ ಇಮೋಟ್ ಆಗಿರಲಿ, 2 ಬಂಡಲ್ ಆಗಲಿ, ಗನ್ ಸ್ಕಿನ್ ಆಗಲಿ ಚೂರು ಚೆನ್ನಾಗಿಲ್ಲ ಅಂತಾನೆ ಹೇಳ್ತೀನಿ. ಸೊ ಗೈಸ್, ನಿಮ್ಗೆ ಏನಾದ್ರು ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ ಓಕೆನಾ. ಇದು ಬಂದ್ಬಿಟ್ಟು ನನ್ನ ಪ್ರಕಾರ ಇದು ಚೆನ್ನಾಗಿಲ್ಲ ಅಂತಾನೆ ಹೇಳ್ತೀನಿ. ಯಾರು ಸುಮ್ಮನೆ ಡೈಮಂಡ್ ಸ್ಪೆಂಡ್ ಮಾಡಕ್ ಹೋಗ್ಬೇಡಿ ಗುರು. ಹಾಗೆ ಗೈಸ್, ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರೆ ಇದು ಬಂದ್ಬಿಟ್ಟು ಫೆಡೆಡ್ ವೀಲ್ ಓಕೆನಾ. ಡಿಸೆಂಬರ್ 20ರಿಂದ ಜನವರಿ 2ರವರೆಗೂ ಈ ಫೆಡೆಡ್ ವೀಲ್ ಇವೆಂಟ್ ನಡೆಯುತ್ತಂತೆ. ಸೊ ಇದ್ರ ಕನ್ಫರ್ಮ್ ಡೇಟ್ ಸಿಕ್ಕಿದೆ, ಅದಕ್ಕೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾಕಂದ್ರೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಕನ್ಫರ್ಮ್ ಡೇಟ್ ಸಿಕ್ಕರೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ. ಬಟ್ ಇವಾಗ ಕನ್ಫರ್ಮ್ ಡೇಟ್ ಸಿಕ್ತು ಗುರು. ಸೊ ಇದು ಬಂದ್ಬಿಟ್ಟು ಡಿಸೆಂಬರ್ 20ಯಿಂದ ಜನವರಿ 2ರವರೆಗೂ ಇರುತ್ತೆ ಈ ಇವೆಂಟ್. ಇದು ಬಂದ್ಬಿಟ್ಟು ಫಿಸ್ಟ್ ಸ್ಕಿನ್ ಇರುತ್ತೆ. ಇದರಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಯಾರದ್ರೆಲ್ಲ ಫಿಸ್ಟ್ ಸ್ಕಿನ್ ಇಲ್ಲ ಅವರು ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಳಕ್ಕಾಗಲ್ಲ, ಸಿಕ್ಕಿದ್ರು ಸಿಗ್ಬೋದು ಓಕೆನಾ. ಹಾಗೆ ಗೈಸ್, ನೆಕ್ಸ್ಟ್ ನಮ್ಮ ಗೇಮ್ ಅಲ್ಲಿ ಬರೋದು ಲೆಜೆಂಡರಿ ಇವೋ ಬಂಡಲ್ ಬರ್ತಾ ಇದೆ. ಸೊ ಈ ಬಂಡಲ್ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ ಗುರು. ಸೊ ಟೋಕನ್ ಟವರ್ ಇವೆಂಟ್ ಅಲ್ಲಿ ಇದು ಬರುತ್ತೆ. ತುಂಬಾ ಡೈಮಂಡ್ ಬೇಕು, 3-4 ಮೊಟ್ಟೆ ಕೊಟ್ಟಿರ್ತಾರೆ, ಅದನ್ನ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಈ ಬಂಡಲ್ ಸಿಗೋದು ಅಂತ ಏನೇನೋ ಹೇಳಿದ್ದೆ. ಬಟ್ ಗೈಸ್, ಅದು ಒಂದು ಸರ್ವರ್ ಅಲ್ಲಿ ಬಂತಲ್ಲ, ಅದನ್ನ ನೋಡ್ಕೊಂಡು ನಿಮ್ ಜೊತೆ ಶೇರ್ ಮಾಡ್ಕೊಂಡೆ. ನನಗೆ ಏನೇ ಲೀಕ್ ಸಿಕ್ಕಿದ್ರು ನಿಮ್ ಜೊತೆ ಪಟ್ಟಂತ ಶೇರ್ ಮಾಡ್ಕೊಳ್ತೀನಿ. ಯಾಕಪ್ಪ ಅಂದ್ರೆ ಯಾರು ಕೂಡ ನಿಮ್ಗೆ ಈ ತರ ಅಪ್ಡೇಟ್ಸ್ ಗಳನ್ನ ಕೊಡಲ್ಲ. ಯಾಕಪ್ಪ ಅಂದ್ರೆ ನಾನು ವಿಡಿಯೋ ಮಾಡಿರ್ತೀನಲ್ಲ, ಸೊ 5-6 ಅಪ್ಡೇಟ್ಸ್ ಗಳನ್ನ ನಿಮ್ಗೆ ತಿಳಿಸ್ಕೊಟ್ಟಿರ್ತೀನಿ. ಅದರಲ್ಲಿ 1-2
ಏನಾದರೂ 100% ಬಂದೇ ಬರುತ್ತೆ. ಸೊ 6 ಅಪ್ಡೇಟ್ ಕೊಟ್ಟಿದ್ರೆ ಪಕ್ಕ ಒಂದು 4 ಅಂತೂ ಬಂದೇ ಬರುತ್ತಲ್ವಾ. ಸೊ ನಿಮಗೂ ಒಂಥರ ಖುಷಿ, ಏನೋ ಇವ್ರು ಹೇಳ್ದಂಗೆ ಈ ಇವೆಂಟ್ಸ್ ಎಲ್ಲ ಬರ್ತಿದೆ ಅಂತ ಹೇಳ್ಬಿಟ್ಟು ನಿಮಗೂ ವಿಡಿಯೋ ನೋಡೋಕ್ಕೂ ಇಂಟ್ರೆಸ್ಟ್ ಆಗಿರ್ತೀರಾ. ಅದಕ್ಕಾಗಿ ನಾನೇನು ಮಾಡ್ತೀನಿ ಅಂದರೆ ನನಗೆ ಏನೇ ಲೀಕ್ ಸಿಕ್ಕಿದ್ರು, ಒಂದು ಫ್ರೀ ಫೈರ್ ಇಂಡಿಯಾದಾಗಿರಲಿ ಆ್ಯಂಡ್ ಯಾವುದಾದ್ರೂ ಅಪ್ಡೇಟ್ ಸಿಕ್ಕಿದ್ರು ನನ್ನ BZ ಫ್ಯಾಮಿಲಿ ಜೊತೆ ಪಟ್ ಅಂತ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ. ಯಾಕಪ್ಪ ಅಂದರೆ ನನಗೆ ಗೊತ್ತಿರೋ ವಿಷಯ ನನ್ನ BZ ಫ್ಯಾಮಿಲಿಗೂ ಗೊತ್ತಿರಲಿ ಅಂತ. ಅಕಸ್ಮಾತ್ ನನಗೆ ಗೊತ್ತಿದ್ರೆ ನಾನು ಏನಪ್ಪ ಮಾಡ್ತೀನಿ ಅಂದರೆ ಯಾರ ಹತ್ರ ಆದರೂ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಪಟ್ ಅಂತ ಶೇರ್ ಮಾಡ್ಕೊಳ್ತೀನಿ, ನೋಡೋ ಇಂಥ ಡೇಟ್ಗಿಂತ ಈ ಥರ ಇವೆಂಟ್ ಬಿಡ್ತಾ ಇದ್ದಾರೆ ಅಂತ. ಆಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಓ ಇವನ್ನೆಲ್ಲ ತಿಳ್ಕೊಂಡಿದ್ದಾನಲ್ಲ ಅಂತ. ಹಾಗೆ ಗೈಸು ಅದಕ್ಕೋಸ್ಕರ ನಿಮಗೆಲ್ಲ ಈಸಿ ಆಗಲಿ. ಆ್ಯಂಡ್ ನೀವು ಅಕಸ್ಮಾತ್ ಏನಾದರೂ ಒಳ್ಳೆ ಇವೆಂಟ್ ಬರ್ತಾ ಇದೆ ಮುಂದೆ, ನಿಮ್ಮ ಹತ್ರ ಏನಾದರೂ ಇವೆಂಟ್ ತಗೊಳ್ಬೇಕು ಬಟ್ ನಿಮ್ಮ ಹತ್ರ ಡೈಮಂಡ್ ಇಲ್ಲ ಅಂದರೆ ನೀವು ಇವೆಂಟ್ ಬಗ್ಗೆ ಇವಾಗಲೇ ಅಪ್ಡೇಟ್ ಕೊಟ್ಟರೆ ನೀವೇನು ಮಾಡ್ತೀರಾ ಅಂದರೆ ಒಂದು ವೀಕ್ಲಿನೋ ಮಂತ್ಲಿನೋ ಓಡಿಸ್ಕೊಂಡು ಸೊ ಡೈಮಂಡ್ ಕೂಡ ಇಟ್ಕೊಂಡಿರ್ತೀರಾ. ಅವಾಗ ಆ ಇವೆಂಟ್ ಬಂದಂಗೆ ನಿಮಗೆ ಈಸಿ ಆಗುತ್ತೆ. ಸೊ ನಾನು ಆ ಥರ ಯೋಚನೆ ಮಾಡ್ತೀನಿ. ಏನಾದರೂ ಟಾಪಪ್ ಮಾಡ್ದೇ ಇರೋರು ಏನಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಸೊ ಫ್ರೀ ರಿವಾರ್ಡ್ಸ್ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಆವಾಗ ನೀವು ಟಾಪಪ್ ಮಾಡಿಲ್ಲ ಅಂದ್ರೂ ಇವತ್ತು ಬ್ರೋ ಒಂದು ಅಪ್ಡೇಟ್ ಕೊಟ್ಟರು, ಅದರಲ್ಲಿ ಫ್ರೀ ರಿವಾರ್ಡ್ ಕೊಟ್ಟಿದ್ದಾರೆ, ಸೊ ಈ ಫ್ರೀ ರಿವಾರ್ಡ್ಸ್ ನಮ್ಗೆ ಸಿಗುತ್ತೆ ಅಂತ ನೀವು ಖುಷಿಯಾಗಿರ್ತೀರ. ಸೊ ಅಷ್ಟೇ ರೀಸನ್ನು ನಿಮಗೆ ಈ ಅಪ್ಡೇಟ್ಸ್ ವೀಡಿಯೋ ಮಾಡ್ತಾ ಇರೋದು ನನ್ನ ಚಾನಲಲ್ಲಿ ಬಂದುಬಿಟ್ಟು. ಸೊ ಇಂಥ ಅಪ್ಡೇಟ್ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಆ್ಯಂಡ್ ನನ್ನ ಚಾನಲಲ್ಲಿ ಬಂದುಬಿಟ್ಟು ಮಧ್ಯೆ ಕಂಟೆಂಟ್ ಆಗಿರಲಿ, ಪ್ರ್ಯಾಂಕ್ ವೀಡಿಯೋ ಏನಾದರೂ ಮಾಡೋಣ. ಯಾಕಂದರೆ ನಿಮಗೆ ಬರೀ ಅಪ್ಡೇಟ್ ವೀಡಿಯೋ ಮಾಡಿದ್ರೆ ಏನೋ ಚೆನ್ನಾಗಿರಲ್ಲ, ಮಧ್ಯದಲ್ಲಿ ಚಿಲ್ ಮಾಡೋಣ ನಿಮ್ಮ, ಓಕೆನಾ. ಸೊ ನೀವು ಚಿಂತೆ ಮಾಡಬೇಡಿ, ನಿಮ್ಮ ಜೊತೆ ನಾನು ಇದೀನಿ ಗುರು. ಹಾಗೆ ಈ ಇವೆಂಟ್ ಬಗ್ಗೆ ಮಾತಾಡೋದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿದೆಯಲ್ಲ, ಇದು ಬಂದುಬಿಟ್ಟು ಟೋಕನ್ ಟವರ್ ಇವೆಂಟು ಬರ್ತಾ ಇಲ್ಲ, ಓಕೆನಾ. ಸೊ ಇದು ಬಂದುಬಿಟ್ಟು ರಿಂಗ್ ಇವೆಂಟ್ ಬರ್ತಾ ಇರೋ ಸೇಮ್ ಇಲ್ಲಿ ಸ್ಕ್ರೀನ್ ಮೇಲೆ ಏನಪ್ಪ ಕಾಣ್ತಿದೆ, ಸೊ ಇದೇ ಟೈಪು ಪಟ್ ಅಂತ ಕರೆಕ್ಟಾಗಿ ಇದೇ ಬರುತ್ತೆ. ಸೊ ಇದರಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ಇದರಲ್ಲಾದರೆ ಸ್ವಲ್ಪ ಜಾಸ್ತಿ ಡೈಮಂಡ್ ತಿನ್ಬೋದು. ಟೋಕನ್ ಟವರಲ್ಲೂ ತಿಂತಾರೆ, ಬಟ್ ಇದರಲ್ಲಾದರೆ ಜಾಸ್ತಿ ಡೈಮಂಡ್ ತಿನ್ಬೋದು ಅಂತ ಹೇಳ್ಬಿಟ್ಟು ಈ ಇವೆಂಟ್ನ ತರ್ತಾ ಇದ್ದಾರೆ ಗುರು. ಸೊ ಇದರಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ಗೈಸ್, ಇಲ್ಲಿ ಎಲ್ಲ ಬಂಡಲು ಕ್ಲೈಮ್ ಮಾಡ್ಕೊಂಡ್ರೆ ನಿಮಗೆ ಒಂದು ಬಂಡಲ್ ಏನಾದರೂ ಕ್ಲೈಮ್ ಮಾಡ್ಕೊಂಡ್ರೆ ನಿಮ್ಗೆ ಆಟೋಮೆಟಿಕ್ಲಿ ಈ ಇಮೋಟ್ಗಳು ಸಿಗುತ್ತೆ. ಸೊ ಒಂದು ಸಿಂಗಲ್ ಇಮೋಟು, ಇನ್ನೊಂದು ಡೋ ಇಮೋಟು ಆ್ಯಂಡ್ ಇನ್ನೊಂದು ಬಂಡಲು ಕೂಡ ಸಿಗ್ತಾ ಇದೆ. ಸೊ ಇದು 2 ಬಂಡಲ್ನಾಗಿ ಕನ್ವರ್ಟ್ ಮಾಡ್ಕೋಬೋದಂತೆ ನೀವು. ಈ ಬಂಡಲ್ ಸ್ಪೆಷಾಲಿಟಿ ಏನಂದರೆ, ಆ್ಯಂಡ್ ಇದು ಬಂದುಬಿಟ್ಟು ಮೆಡಿಕೇಟ್ ಹೇಗೆ ಹಾಕೊಳ್ಳೋದು ಅಂತ. ಸೊ ಗೈಸ್ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿದೆಯಲ್ಲ, ಇದು ಬಂದುಬಿಟ್ಟು ನೀವು ಮೆಡಿಕೇಟ್ ಹಾಕಬೇಕಾದ್ರೆ ಸೊ ಈ ಥರ ಕಾಣುತ್ತಂತೆ. ಸೊ ಆ್ಯಂಡ್ ನೀವೇನಾದರೂ ಕಿಟಕಿಯಲ್ಲಿ ಜಂಪ್ ಮಾಡಬೇಕಾದ್ರೆ ಈ ಥರ ಕಾಣುತ್ತಂತೆ ನೋಡೋಕ್ಕೆ. ಸೊ ಗೈಸ್ ಗೇಮ್ ಒಳಗಡೆ ಹೋಗ್ಬಿಟ್ಟು ನೋಡೋಣ ಯಾವ ಥರ ಕಾಣುತ್ತಂತ. ಆ್ಯಂಡ್ ಇದು ಬಂದುಬಿಟ್ಟು ನಮಗೆ ನ್ಯೂ ಆ್ಯನಿಮೇಷನ್ ಅಂತಲೇ ಹೇಳ್ಬೋದು, ಓಕೆನಾ. ಇದು ಮಸ್ತಾಗಿದೆ. ಆ್ಯಂಡ್ ಬನ್ನಿ ಗೈಸ್ ಡೈರೆಕ್ಟಾಗಿ ಗೇಮ್ ಒಳಗಡೆ ಹೋಗಿ ನೋಡೋಣ ಯಾವ ಥರ ಕಾಣುತ್ತಂತ. ಇದು ಬಂದುಬಿಟ್ಟು ಲುಕ್ ಚೇಂಜರ್ ಗುರು. ಸೊ ಈ ಥರ ಲುಕ್ ಚೇಂಜರ್ ಕೂಡ ಮಾಡ್ಕೋಬೋದು, ಒಂದು ಆ್ಯನಿಮೇಷನ್ ಕೊಡ್ತಾರೆ. ಸೊ ಆ್ಯನಿಮೇಷನ್ನ ಇಟ್ಕೊಂಡ್ಬಿಟ್ಟು ಇಲ್ಲಿ ನೀವು ಯಾವ್ದಾದ್ರು ಬಂಡಲ್ ಹಾಕೋ ಬಂದಿದ್ರೆ ಸೊ ಆ ಬಂಡಲ್ಗೂ ಕನ್ವರ್ಟ್ ಮಾಡ್ಕೋಬೋದು. ಅಲ್ಲಿಂದ ನೀವು ಚೇಂಜ್ ಮಾಡಿಕೊಂಡು ಈ ಥರ ಒಂದು ಎಫೆಕ್ಟ್ ಕೂಡ ಬರೋ ಥರ ಮಾಡ್ಕೋಬೋದು. ಸೊ ಇದು ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಮಾತಾಡೋದಾದ್ರೆ. ಆ್ಯಂಡ್ ಗೈಸು ನಾನು ಮೇಯ್ನ್ ಆಗಿ ಒಂದು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಕಾಲ್ ಬ್ಯಾಕ್ ಇವೆಂಟ್ ಬಿಟ್ಟಿದ್ದಾರೆ, ಬೇರೆ ಸರ್ವರ್ಲಿ ಏನಾದರೂ ಬರ್ಬೋದಾ ಅಂತೆಲ್ಲ ಹೇಳಿದ್ದೆ. ಬಟ್ ಗೈಸ್ ಇದು 100% ಕನ್ಫರ್ಮ್ ಆಗಿದೆ ಅಂತಲೇ ಹೇಳ್ಬೋದು. ಕಾಲ್ ಬ್ಯಾಕ್ ಇವೆಂಟ್ ನಮ್ಮ ಗೇಮಲ್ಲಿ ಬಂದುಬಿಟ್ಟು ಜನವರಿಗೆ ಬಿಡ್ತಾರಂತೆ. ಸೊ ನೋಡೋಣ ಡಿಸೆಂಬರ್ಲು ಬಂತು ವಿಂಟರ್ ಸ್ಪೆಷಲ್ ಏನಾದರೂ ಕೊಡ್ಬೋದು. ಬಟ್ ಏನಪ್ಪ ಸ್ಪೆಷಲ್ ಅಂದರೆ ಗುರು, ಸೊ ಇಲ್ಲಿ ನಮಗೆ ಇಲ್ಲಿ ಬಂದುಬಿಟ್ಟು ನಮಗೆ 8 ಕ್ರೇಟ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ 8 ಕ್ರೇಟ್ಸ್ಗಳು ನಿಮಗೆ ಹೇಗಪ್ಪ ಫ್ರೀಯಾಗಿ ಕೊಡ್ತಾರೆ ಡೈಲಿ ಲಾಗಿನ್ ಮಾಡಿದ್ರೆ ಏನಾದರೆ ಗೈಸ್. ಫ್ರೀಯಾಗಿ ಏನು ಕೊಡಲ್ಲ ಈ ಕ್ರೇಟ್ ಬಂದುಬಿಟ್ಟು. ಇದಕ್ಕೆ ಏನಪ್ಪ ಮಾಡಬೇಕು ಅಂದರೆ ಗೈಸ್ ನೀವು, ಸೊ ಯಾರೆಲ್ಲ ಗೇಮ್ ಆಟ ಆಡೋದನ್ನ ನಿಲ್ಸಿರ್ತಾರಲ್ವ, ಸೊ ಅಂಥವ್ರಿಗೆ 8 ಜನರಿಗೆ ನೀವು ಶೇರ್ ಮಾಡಬೇಕು ಇದನ್ನ. ಸೊ ನೀವು ಒಂದು ಲಿಂಕ್ ಶೇರ್ ಮಾಡಿರ್ತೀರ, ಅವರು ಆ ಲಿಂಕ್ನ ಓಪನ್ ಮಾಡಿ ಯಾರಾದರೂ ಕಾಲ್ ಬ್ಯಾಕ್ ಮತ್ತೆ ಏನಾದರೂ ಗೇಮ್ನ ಲಾಗಿನ್ ಮಾಡಿದ್ರೆ, ತುಂಬ ದಿವಸ ಏನಾದರೂ ಆಫ್ಲೈನ್ ಇದ್ದು ಸಡನ್ ಆಗಿ ಲಾಗಿನ್ ಮಾಡಿದ್ರೆ ಸೊ ನಿಮ್ಮದು ಕಾಲ್ ಬ್ಯಾಕ್ ಇವೆಂಟು 1 ಕಂಪ್ಲೀಟ್ ಆಗುತ್ತೆ, ಆಗ 1 ಕ್ರೇಟ್ ಕೊಡ್ತಾರೆ. ಈ ಥರ 8 ಜನರಿಗೆ ನೀವೇನಾದರೂ ಮಾಡಿದ್ರೆ ಸೊ ತುಂಬ ದಿವಸದಿಂದ ಆಫ್ಲೈನ್ ಇರ್ತಾರಲ್ಲ ಅಂಥವ್ರಿಗೆ ಲಿಂಕ್ ಶೇರ್ ಮಾಡಿ. ಸೊ ಅವ್ರು ಏನಾದರೂ ಲಿಂಕಿಂದ ಓಪನ್ ಮಾಡಿದ್ರೆ ಗೇಮು ನಿಮಗೆ ಇಲ್ಲಿ ಆಟೋಮೆಟಿಕ್ಲಿ ಕ್ಲೈಮ್ ಮಾಡೋ ಆಪ್ಷನ್ ಬರುತ್ತೆ. ಸೊ ನೀವು ಕ್ಲೈಮ್ ಮಾಡ್ಬೋದು. ಏನಾದರೂ ನಿಮ್ಮ ಅದೃಷ್ಟ ಏನಾದರೂ ಚೆನ್ನಾಗಿದ್ರೆ ಗುರು, ನನ್ನ ಪ್ರಕಾರ ಇಂಡಿಯನ್ ಸರ್ವರಲ್ಲಿ ಎಷ್ಟೋ ಕೋಟಿಗಟ್ಟಲೆ ಜನರು ಆಡ್ತಾರೆ. ಸೊ ಅಷ್ಟು ಜನರಲ್ಲಿ ಒಂದು 2-3 ಜನರಿಗೂ ಈ ಡೈಮಂಡ್ ಸಿಗ್ಬೋದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಗೈಸ್ ತುಂಬ ಜನರು ಕೇಳ್ತಿದ್ರು ಇಬ್ಬರು ಲಾಲಿಮೋಟ್ ಯಾವಾಗ ಬರುತ್ತೆ ಅಂತ. ಗೈಸ್ ಲಾಲಿಮೋಟ್ದು ತುಂಬ ಕಡೆ ರಿಸರ್ಚ್ ಮಾಡಿದೆ, ಆ ಥರ ಲೀಕ್ ಸಿಕ್ಕಿಲ್ಲ. ಸಿಕ್ಕರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಗುರು, ನನಗೆ ಶೇರ್ ಮಾಡ್ಕೊಳ್ಳೋಕ್ಕೇನು ಕಷ್ಟನ ಹೇಳಿ. ಹಾಗೆಯೇ ಸ್ವಲ್ಪ ಜನರು ಹೇಳ್ತಿದ್ರು ಇಬ್ಬರು ಬ್ಲ್ಯಾಕ್ ಟಿ ಶರ್ಟ್ ಯಾವಾಗ ಬರುತ್ತೆ, ವೈಟ್ ಟಿ ಶರ್ಟ್ ಯಾವಾಗ ಬರುತ್ತೆ ಅಂತ. ಸೊ ವೈಟ್ ಟಿ ಶರ್ಟ್ ಆ್ಯಂಡ್ ಬ್ಲ್ಯಾಕ್ ಟಿ ಶರ್ಟ್ ಬಗ್ಗೆ ಮಾತಾಡೋದಾದ್ರೆ ಸೊ ನನಗೆ ಇಲ್ಲಿ ಬೇರೆ 2 ಇವೆಂಟ್ನ ತೋರಿಸ್ಕೊಡ್ತೀನಿ. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿದ್ದಲ್ಲ ಇದೊಂದು ಇವೆಂಟ್ ಗುರು, ಲಕ್ರೋಯಲ್ಲಿ ಬಿಟ್ಟಿದ್ದಾರೆ. ಸೊ ಬ್ಲ್ಯಾಕ್ ಟಿ ಶರ್ಟ್ ಬಿಟ್ಟಿದ್ದಾರೆ ಆ್ಯಂಡ್ ಒಂದು ದಾಡಿ ಬಿಟ್ಟಿದ್ದಾರೆ ಆ್ಯಂಡ್ ಸ್ವಲ್ಪ ಈ ಥರ ರಿವಾರ್ಡ್ಸ್ಗಳನ್ನ ಬಿಟ್ಟಿದ್ದಾರೆ. ಬಟ್ ಗೈಸ್ ಇನ್ನೂ 3-4 ಸರ್ವರಲ್ಲಿ ಈ ಥರ ಒಂದು ಬ್ಲ್ಯಾಕ್ ವರ್ಸಸ್ ವೈಟ್ ಅಂತ ಫಸ್ಟ್ ಒಂದು ಇವೆಂಟ್ ಬಿಟ್ಟಿದ್ರು. ಸೊ ಅದೇ ಥರ ಇವೆಂಟ್ ಬಿಟ್ಟಿದ್ದಾರೆ. ಸೊ ಇದರಲ್ಲಿ ಬಂದುಬಿಟ್ಟು ನಿಮ್ಗೆ ಒಂದು ಸೈಡ್ ಬ್ಲ್ಯಾಕ್ ರಿವಾರ್ಡ್ಸ್ಗಳನ್ನ ಕೊಟ್ಟಿರ್ತಾರೆ, ಇನ್ನೊಂದು ಸೈಡ್ ವೈಟ್ ಕಲರ್ ರಿವಾರ್ಡ್ಸ್ ಕೊಟ್ಟಿರ್ತಾರೆ. ಸೊ ಈ ಕಡೆ ನಿಮಗೆ ವೈಟ್ ಟಿ ಶರ್ಟ್ ಬೇಕಾದ್ರೆ ಈ ಕಡೆ ಸ್ಪಿನ್ ಮಾಡ್ಬೋದು, ಬ್ಲ್ಯಾಕ್ ಟಿ ಶರ್ಟ್ ಬೇಕಾದ್ರೆ ಈ ಕಡೆ ಸ್ಪಿನ್ ಮಾಡ್ಬೋದು. ಸೊ ಇವೆಂಟ್ನ ಬಿಟ್ಟಿದ್ದಾರೆ. ಸೊ ಇದು ಬಂದುಬಿಟ್ಟು ನಮಗೆ ಕನ್ಫರ್ಮ್ ಆಗಿ ಇದರದ್ದು ಡೇಟ್ ಫಿಕ್ಸ್ ಆಗಿಲ್ಲ ಯಾವಾಗ ಬರುತ್ತೆ ಅಂತ. ಬಟ್ ವಿಂಟರ್ ಸ್ಪೆಷಲ್ ಆಗಿ ಬರ್ಬೋದು ಅಂತ ನಾನು ಹೇಳ್ತೀನಿ. ನನ್ನ ಪ್ರಕಾರ ಬಂದರೆ, ಇಲ್ಲಾಂದರೆ ಜನವರಿಲಿ ಬರ್ಬೋದು. ಸೊ ನೋಡೋಣ ಕಾದು, ಏನಾದರೂ ವೈಟ್ ಟಿ ಶರ್ಟ್ ಬ್ಲ್ಯಾಕ್ ಟಿ ಶರ್ಟ್ ಬರೋ ಥರ ಏನಾದರೂ ಇದ್ದರೆ 1 ವೀಕ್ ಮುಂಚೆನೇ ನಿಮಗೆ ಅಪ್ಡೇಟನ್ನು ಕೊಡ್ತೀನಿ. ಅದಕ್ಕೆ ನೀವೇನಪ್ಪ ಮಾಡಬೇಕು ಅಂದರೆ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಆಲ್ ಸೆಟ್ ಮಾಡ್ಕೊಂಡಿರಿ, ಯಾವ್ದಾದ್ರು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಪಟ್ ಅಂತ ನೋಡ್ಬೋದು. ಹಾಗೆ ಗೈಸ್ ಸೊ ಜನವರಿ ಸ್ಪೆಷಲ್ ಏನೋ ಗರಣ ಅವರು ರಿಡೀಮ್ ಕೋಡ್ ಏನೋ ಕೊಡ್ತಾರಂತೆ. ಸೊ ರಿಡೀಮ್ ಕೋಡ್ ಬಗ್ಗೆ ನಿಮ್ಗೆ ಏನಾದರೂ ಫಸ್ಟ್ಲೇ ರಿಡೀಮ್ ಕೋಡ್ ಏನಾದರೂ ಪಡ್ಕೋಬೇಕು ಅಂದರೆ ಪಟ್ ಅಂತ ಒಂದು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿರಿ. ಸೊ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಆ್ಯಂಡ್ ಕಮೆಂಟ್ ಪಿನ್ ಮಾಡಿರ್ತೀನಿ. ಸೊ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಿದ್ದೀನಿ. ಯಾಕಪ್ಪ ಅಂದರೆ ಸೊ ನನಗೆ ಸಿಕ್ಕಿರೋ ಅಪ್ಡೇಟ್ಸ್ ಇಷ್ಟೇ ಇವತ್ತಿಗೆ. ನೆಕ್ಸ್ಟ್ ಬಂದುಬಿಟ್ಟು ಒಳ್ಳೆ ಅಪ್ಡೇಟ್ಸ್ ತಗೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಿದ್ದೀನಿ. ಲವ್ ಯು ಗೈಸ್, ಬಾಯ್, ಟೇಕ್ ಕೇರ್.